ದೇವರ ಕಡೆನೂ ಉಲ್ಟಾ ಆಗತ್ತ ಮೇಡಮ್. ಎರಡೂ ಸಲ ನಿಲ್ಲಬೇಕು. ಇದು ತರಿಸಿದ್ರಿ ರೊಕ್ಕ ಇತ್ತು ಅದ್ರಲ್ಲಿ, 100 ರೂಪಾಯಿ ಲೋಟ್ ಇತ್ತು ಎದ್ರಾಗ. ಅದ್ರಲ್ಲಿ. ಹಾಂ 100 ರೂಪಾಯಿ ಲೋಟ್ ಇತ್ತು. ದೂರ ಇತ್ತು. ದೂರ ದೂರ ಇತ್ತು. ಮತ್ತು ಇದು ಇತ್ತು 100 ರೂಪಾಯಿ ಲೋಟ್. ನನ್ನ ಕೈಲಿ ರೊಕ್ಕ 100, ನಂದು ರೊಕ್ಕ 100 ರೂಪಾಯಿ ಲೋಟ್ ಇತ್ತು. ನೀವು ಹೇಳಿರ್ಬೇಕಲ್ಲಿ, ಇಲ್ಲಿ ಇಡೋರು ಈಜು ಅಲ್ಲೇ ಇದು, ಅಲ್ಲೇ ಶೂಟ್ ಮಾಡು. ನಿಮ್ಮ ಕೈಯಾಗ ಕೊಟ್ಟಿಲ್ಲ. ಹೌದಾ? ನಮ್ಮ ಕಡೆಯ ಟ್ರಿಕ್ಕು ಈ ಭಾಗದಾಗ ಐತಿ. ಇಲ್ಲ ಹೌದಾ? ಇಲ್ಲ ಅದು ಹಾಂ, ಇವು ನೋಡಿ ಅಷ್ಟು ಹೊತ್ತೈತಿ, ಅಷ್ಟು ಹೊತ್ತು. ಇದು ನೆಗೆಟಿವ್ ಪಾಯಿಂಟ್. ನೆಗೆಟಿವ್ ಪಾಯಿಂಟ್ ಅಂತಂದ್ರೇನು? ಏನು ಮಾಡಿದ್ರಿ ಇಲ್ಲಿ? ತಕ್ಷಿದ್ರಿ. ಹಾಂ ಒಳಗಿದ್ದಿದ್ದ. ಇಲ್ಲಿಂದ ಹೋಗಿದೆ ಅದು. ನೀವು ತೆಗಿಸಿರಿ, ಬಟ್ ಪೂರ್ತಿ ತೆಗಿಲಿಲ್ಲ. ಅದು ಸ್ಟ್ರಾಂಗ್ ಇದ್ರೆ ಅವ್ರ ಶಕ್ತಿ ಇರಲಿಲ್ಲ ಅಂತ ತೆಗಿಯಕ್ಕೆ ಬರೋದಿಲ್ಲ. ಅವ್ರ ಶಕ್ತಿ ಇತ್ತು, ಅದನ್ನೇನು ತೆಗ್ದಾನ, ಅವನ ಶಕ್ತಿ ಇತ್ತು, ತೆಗೆದು ಬಿಟ್ಟಾನ. ಇದು ಮೊದಲ ಬೇರೆ ಮನೆ ಇತ್ತು, ತೆಗೆದು ಮತ್ತೆ ಕಟ್ಟಿದೆ, ಹಿಂದೆ ಕಟ್ಟಿದ್ರಿ. ಈಗ ಹೊಲಸ ತಿನ್ಬೇಕು. ಹೊಲಸ ಅಂದ್ರೆ ಕೆಟ್ಟ ತಿನ್ಬೇಕು. ಈ ಗುಟ್ಕಾ ತಿನ್ಬೇಕು, ಚಟ ಮಾಡ್ಬೇಕು. ಈಗ ಮನಸ್ಸಿನಾಗ ಬರ್ತದ. ಬರೀ ಹಂಗೆ ಆಗ್ತೈತಿ. ತ್ರಾಸ ಆಗ್ತೈತಲ್ಲ, ಏನಾದ್ರು ಗೊತ್ತಾ, ಸಾಯ್ಬೇಕು, ಬೆಳಿಬೇಕು ಹಂಗ ಆಗ್ತೈತಿ. ಮೈಯಾಗ ಭಾಳ ತ್ರಾಸ ಆಗ್ತೈತಿ. ಅವಾಗ ಒಂದ್ ಜಾಗ ಇಲ್ಲ, ಎಲ್ಲ ಕಡೆ ಹೋಗಿ ಅಡ್ಡಾಡಿ ಸಾಕಾಗ್ತೈತಿ. ಹಾಸ್ಪಿಟಲ್ ಹೋಗಿದ್ರಿ? ಆರೋಗ್ಯ ಹಾಸ್ಪಿಟಲ್ ಹೋದ್ರೆ ನಾರ್ಮಲ್ ಬರ್ತೈತಿ, ಏನಿಲ್ಲ, ಉತ್ಸಾಹ ನಂತ ಪೂರಾ ಬಾಡಿ ಏನು. ನಮ್ದೇನು, ನಾವು ಅವಾಗ 10 ವರ್ಷ ಹಿಂದ್ರಿ, 20 ವರ್ಷ ನಾವು ಒಂದು ಗುಳಿಗೆ ಕುಡ್ದಿಲ್ಲ. ಅನಕ್ಷತ ಹೆಂಗ ಆಗ್ತೈತಿ. ಬಟ್ ನಾವು ಒಂದು ಗುಳಿಗೆನ ಕುಡ್ದಿಲ್ಲ, ಹಂಗೆ ಕೆಲಸ ಮಾಡೋದು ಡೈಲಿ ಬೆಳಗ್ಗೆ. ಆರೋಗ್ಯ ಭಾಳ ಚಲೋ ಇತ್ತು. ಏನ್ ತಿನ್ನೋದ ಚಟನೇ ಇಲ್ಲ ಯಾವುದು. ಯಾರಿಗೆ ಬೇಯಬೇಕು, ಯಾರಿಗೆ ಜಗಳ ಮಾಡ್ಬೇಕು ಅಂತದ್ದು ಯಾವುದೂ ಇಲ್ಲ ನಮ್ದು. ಒಂದ ಮನಸ್ಸಿನಿಂದ ದುಡಿಬೇಕು, ಚಲೋ ಆಗ್ಬೇಕಂತ ಆಶೆ ಯಾರ್ದಾರ ಇರ್ತೈತಿ. ಓಂ ಪಟು ಸ್ವಾಹ. ಓಂ ಆಮೇಲೆ ನಿನ್ನ ಆತ್ಮ ಜೊತೆಗೆ ನಾನು ಮಾತಾಡ್ತೇನೆ. ಆತ್ಮ ಜೊತೆಗೆ ನಾನು ಮಾತಾಡಬೇಕು.
ಚೆನ್ನಪ್ಪನಿಗೆ ಸಾವಕಾಶವಾಗಿ ನಿದ್ರೆ ಬರ್ತದೆ. ಚೆನ್ನಪ್ಪನಿಗೆ ಶಾಂತವಾಗಿ ಮಲ್ಕೋಬೇಕೀಗ. ಮಲ್ಕೋಬೇಕು. ಚೆನ್ನಪ್ಪ ಈಗ ನಿದ್ರೆ ಬರ್ತದೆ, ನಿದ್ರೆಗೆ ಮಲ್ಕೊಂಡು ಬಿಡಬೇಕು. ಚೆನ್ನಪ್ಪನ ಕಣ್ಣಿನಲ್ಲಿ ನೀರು ಬರಬೇಕು, ಎರಡೂ ಕಣ್ಣಿನಲ್ಲಿ ನೀರು ಬರಬೇಕು. ಅದೇ ಬರಾಕತ್ತದೆ, ಜೋರಾಗಿ ಬರ್ಲಿಕ್ಕತ್ತದೆ, ನಿದ್ದೆ ಜೋರಾಗಿ ಬರ್ಲಿಕ್ಕತ್ತದೆ. ಈಗ ನೋಡು, ನಿದ್ದೆ ಬಂತು. ಚೆನ್ನಪ್ಪ ಈಗ ಪೂರ್ತಿ ನಿದ್ರೆಗೆ ಹೋಗ್ತಾ ಇದೆ, ನಿದ್ರೆಗೆ ಹೋಗ್ತಾನೆ. ಈಗ ಇನ್ಮೇಲೆ ಪ್ರಯೋಗ ನಡೀತಾ ಇದೆ. ಈಗ ಹೋಗಬೇಕು, ನೀನು ನಿದ್ರೆಗೆ ಹೋಗಬೇಕು. ನಿದ್ದೆ ಬಂದಿದೆ ನಿನಗೀಗ, ಚೆನ್ನಪ್ಪ ನಿದ್ರೆಗೆ ಹೋಗ್ತಾ ಇದ್ದಾನೆ. ನಿದ್ರೆ ಮಾಡಬೇಕು. ಕಣ್ಣು ಮುಚ್ಕೊಂಡು ಈಗ ನಿದ್ರೆಗೆ ಹೋಗ್ಬೇಕು. ಇರುವ ಆತ್ಮ ಎಚ್ಚರಾಗ್ತದೆ. ನಾನು 10ರಿಂದ ಪೂಜೆಯವರೆಗೆ ನೀನು ನನ್ನ ಆತ್ಮ ಜಾಗೃತ ಆಗಬೇಕು. ನೀನು ಗಾಢವಾದ ಮಧ್ಯ ನಿದ್ದೆಗೆ ಹೋಗ್ಬಿಡ್ತೀಯ. 10 ಒಳಗಿದ್ದ ದೆವ್ವಗಳು, ಮನೆಯೊಳಗಿದ್ದ ದೆವ್ವಗಳು ನೀವು ಮಾತಾಡಿದ್ರೆ ಪುನರ್ಜನ್ಮ ಕೊಡಿಸ್ತೀನಿ. ನಾನು ಬೇರೆ ಕಡೆ ಕಳಿಸ್ತೀನಿ. 2, 3 ಚೆನ್ನಪ್ಪನ ದೇಹದಲ್ಲಿ ಅವನಿಗೇನು ಸುಸ್ತು, ಅವನಿಗೆ ಎಲ್ಲಿ ಹೊರಗೆ ಹೋಗ್ಲಾರ್ದಂಗೆ ಏನು ಮಾಡಿರಲ್ಲ, ನಿಮ್ಮೆಲ್ಲವನ್ನು ನಾನೀಗ ಸುಟ್ಟು ಬಿಡ್ತೀನಿ. ನನ್ನ ಬಾಯಲ್ಲಿ ಈಗ ಮಂತ್ರದ ನೀರು ಹಾಕ್ತೀನಿ. ನಿಮ್ಮದು ಕೊನೆ ಆಯಿತು. ಯಾವ ಕಾಲಕ್ಕೂ ಚೆನ್ನಪ್ಪನಿಗೆ ತೊಂದರೆ ಕೊಡುವಂಗಿಲ್ಲ, ಮಾನಸಿಕ ತೊಂದರೆ ಕೊಡುವಂಗಿಲ್ಲ. ಅವನಿಗೆ ಆರ್ಥಿಕ ಅಂದರೆ ಹಣಕಾಸು ರೊಕ್ಕ ಬರುವಂಗೆ ಮಾಡು. ನಾನು ನೀರು ಹಾಕ್ತೇನೆ. ನೀರು ಕುಡಿಬೇಕು. ನಾನು ಸ್ವಲ್ಪ ನೀರು ಹಾಕ್ತೇನೆ. 1, 2, 3 ನೀರು ಹಾಕ್ತಾ ಇದ್ದೀನಿ. ಅಷ್ಟು ಒಳಗನೆ ದೇವುಗಳು ನಿಮ್ಗೇನು ಬೇಕು ಅನ್ನೋದು ನಾನು ಕೇಳಿಕೊಟ್ರೆ ಮಾಡಿಕೊಡ್ತೀನಿ. ನಾ ಬಾಯಿ ಒಳಗೆ ನೀರು ಹಾಕ್ತಾ ಇದ್ದೀನಿ. ಹಾಕಿ. ಈ ಮನೆಗೆ ಏನು ಕೆಟ್ಟ ತಂದಿರಿ ಎಲ್ಲ ದೇವಗಳಿಗೆ ಸುಟ್ಟು ಹೋಗ್ಬಿಟ್ವಿ. ಯಾವ ಕಾಲಕ್ಕೂ ಈ ಕಡೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಸ್ಪಷ್ಟ ತಿಳ್ಕೋಬೇಕು. ಈಗ ಇನ್ನೊಂದು ಪ್ರಶ್ನೆ ಕೇಳಿ ನಿನ್ನ ಮುಗಿಸ್ಬಿಡ್ತೇನೆ ನಾನು. ಈ ಮನೆ ಮೇಲೆ ಯಾರಾದರೂ ಮಂತ್ರ ಮಾಟ ಯಾರಾದ್ರೂ ಮಾಡಿದ್ದರೆ ಅದು ಮಾಡಿದ್ದು ಹೌದು ಅಲ್ಲೋ ಅನ್ನೋ ಹೇಳಬೇಕು. ಮತ್ತು ಎಷ್ಟು ವರ್ಷದಿಂದ ನಿನ್ನ ಮೇಲೆ ಮಂತ್ರ ಮಾಟ ಆಗಿದೆ ಹೇಳ. ಈ ಕೈಗೆ ನಾನು ಶಕ್ತಿ ಕೊಟ್ಟೀನಿ, ಈಗ ಆ ಕೈಗೆ ಕೊಟ್ಟಿಲ್ಲ, ಕಾಲಿಗೆ ಕೊಟ್ಟಿಲ್ಲ, ನಿನಗೆ ಶಕ್ತಿ ಕೊಟ್ಟೀನಿ. ಈಗ ಈ ಬೆರಳುಗಳಿಗೆಲ್ಲ ಶಕ್ತಿ ಕೊಟ್ಟಿನ. ಈಗ ಎಷ್ಟು ವರ್ಷದಿಂದ ನಿನ್ನ ಮೇಲೆ ಮಾಟ ಮಂತ್ರ ಆಗಿದೆ ಅದನ್ನು ಬೆರಳು ಎತ್ತಿ ತೋರಿಸ್ಬೇಕು ನನಗೆ. ಎಷ್ಟು ವರ್ಷ ಆಯಿತು ಬೆರಳು ತೋರಿಸ್ಬೇಕು. 1, 2 ಎಷ್ಟದ ಚೆನ್ನಪ್ಪನ ಮೈ ಒಳಗಿರುವಂಥ ದೆವ್ವದ ಜೊತೆಗೆ ನಾನು ಮಾತಾಡಕತ್ತೀನಿ. ಈಗ ಹಿಂಗೆ ಎಷ್ಟು ವರ್ಷ ಆಯಿತು ಚೆನ್ನಪ್ಪನ ನೋಡು. ನಾನು ಈ ಚೆನ್ನಪ್ಪನ ದೇಹದಲ್ಲಿರುವಂಥ ಭೂತ ಪ್ರೇತಗಳ ಬಗ್ಗೆ ಮಾತಾಡ್ತಾ ಇರ್ತೀನಿ. ನಿನಗೆ ಶಕ್ತಿ ಕೊಟ್ಟದ ಹೇಳು. ಎಷ್ಟು ವರ್ಷದಿಂದ, ಎಷ್ಟು ವರ್ಷದಿಂದ ಕಾಡ್ಲಿಕ್ಕತ್ತೀನಿ? ಎಷ್ಟು ವರ್ಷ ಆಯಿತು? ಎಷ್ಟು ವರ್ಷ ಆಯಿತು ಹೇಳು. ಬಟ್ಟೆ ತೋರಿಸು. ನಿನ್ನ ಬೆರಳು ಅದಾವಲ್ಲ, ಬೆರಳು ತೋರಿಸು.
ಬೇಗ ಹೇಳ್ಬೇಕು. ನಾ ಇಲ್ಲಿಲ್ಲ ಅಂದ್ರೆ ನಿನ್ನನ್ನ ಪುನರ್ಜನ್ಮಕ್ಕೆ ಕಳಿಸೋದಿಲ್ಲ, ನೀ ದೆವ್ವಾಗಿ ಉಳಿಬೇಕು. ಭಾಳ ದಿವಸ ಆಗಿದೆ ನೀವು ತ್ರಾಸ, ಮನೆ ಬಿಟ್ಟು ಹೊರಗೆ ಹೋಗ್ಲಾರ್ದು. ಎಷ್ಟು ವರ್ಷ ಆಯ್ತು? 5 ವರ್ಷದಿಂದ ಅವನಿಗೆ ಹೊರಗೆ ಇಲ್ಲ. ಮನಸ್ಸು ಬರೋದಿಲ್ಲ. ಏನು ಕೆಲಸ ಮಾಡ್ತಾನೆ? ಹ್ಞೂ 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 ಕಾಂಟ್ರಾಕ್ಟ್. ಹ್ಞೂ ನೋಡಮ್ಮ, ನೀ ಸೂಜಿ ಚುಚ್ಚಿ ಚಾಕು ಚುಟ್ಟು ಏನೂ ಗೊತ್ತಾಗಲ್ಲ. ನೀ ಬೇಕಂದ್ರೆ ಕೈ ಬಿಟ್ಟು ನೋಡು. ಅವ್ನು ಪೂರ್ತಿ ಎಲ್ಲ ಇದನ್ನು ಮಾಡೀನಿ ಅವನು. ಇಲ್ಲ, ಇನ್ನು ಕಡಿಮೆ ಆಕತ್ತೆ. ಇದೆಲ್ಲ ತೆಗಿತೀನಿ ಈಗ, ಎಲ್ಲ ತೆಗಿತೀನಿ ಈಗ. ಆಮೇಲೆ ಜಾಗದಾಗ ಎಲ್ಲೆಲ್ಲದಾವೋ ನಿಮ್ಮದು ಭೂತ ಪ್ರೇತ ಏನದಾವಲ್ಲ ಅದನ್ನು ತೋರಿಸ್ತೀನಿ. ಅದಕ್ಕೂ ಎಲ್ಲ ತೆಗಿತೀನಿ ನಾನು. ಈಗೇನು ಅಂಜು ಮಾಡಿ ನೋಡು, ಅವ್ನಿಗೆ ಏನೇನು ಇದಾಗೋದಿಲ್ಲ. ಹ್ಞೂ ಹ್ಞೂ ಚೆನ್ನಪ್ಪನ ಹೊಟ್ಟೆ ಒಳಗೆ ತ್ರಾಸ ಕೊಡೋದು ಯಾರು? ಯಾವ ದೇವ ಅದ? ಯಾವ್ದು ಗಾಳಿ ಅದ? ನೀ ಮುಟ್ಟು ನೋಡುವ. 1 2 3 ಈ ದೇಹದಲ್ಲಿ ಏನದ ಭೂತ ಪ್ರೇತ ಯಾರೋ ಮಾಟ ಮಂತ್ರ ಅದೆಲ್ಲನೂ ಹೊರಗೆ ಹೋಗ್ಬೇಕು. ಆಮೇಲೆ ಹೊಟ್ಟೆ ನೋವನ್ನು ಕಡಿಮೆ ಮಾಡಬೇಕು. ನೀನು ಹೊಟ್ಟೆ ನೋವನ್ನು ಕಡಿಮೆ ಮಾಡಿಬಿಟ್ಟೆವಪ್ಪ ಅಂತಂದ್ರೆ ನೀನು ಆರಾಮಾಗಿ ಜೀವನ ಮಾಡಬೇಕು. ನಿನ್ನ ಮೇಲೆ ಇನ್ನು ಯಾರು ನಿನಗೆ ಮಂತ್ರ ಮಾಟ ಭೂತ ಪ್ರೇತ ಈ ಮನ್ಯಾಗ ಬರ್ಲಾರ್ದಂಗೆ ನಾ ಮಾಡಿಬಿಡ್ತೇನೆ. ಮುಖದ ಮೇಲೆ ಎತ್ಕೊಂಡು ಮೊದಲಂಗೆ ಎಚ್ಚರಾಗಬೇಕು. ನಾನು ಆಜ್ಞೆ ಮಾಡ್ತಾ ಇದ್ದೀನಿ. 1 2 3 ಎಚ್ಚರಬೇಕು. ಚೆನ್ನಪ್ಪ ನಿದ್ದೆ ಬಂದಿತ್ತು. ಹ್ಞೂ ಹ್ಞೂ ಎಲ್ಲ ಏನು ಬೂಚುದು ನನ್ನ ಕಡೆ ಇರಲಿ. ಉಳಿದಿದೆ ನೋಡಿ. ದೇವರ ಕಡೆನೂ ಉಲ್ಟಾ ಆಗತ್ತ ಮೇಡಮ್. ಎರಡೂ ಸಲ ನಿಲ್ಲಬೇಕು. ವಿರುದ್ಧ ದಿಕ್ಕು ತೋರಿಸ್ತ. ಅಡಿಗೆ ಮನೆ ಹೋಲಿ ಹೋಗು.
ನೋಡ್ರಿ ನೋಡಿ ಈ ಭಾಗದಾಗ ಪೂರ ಹತ್ತಿ ಬಿಡುತ್ತಂತಂದ್ರೆ ಎಲ್ಲೆಲ್ಲ ಹತ್ತದ ಒಮ್ಮೆ ಹೋಗ್ತದ ಅದು ಇಲ್ಲದ ಅದ ಇನ್ನೂ ಪಾಯಿಂಟ್ಸ್ ತೋರಿಸ್ತೇನೆ ನಾನು ಇನ್ನೂ ಪಾಯಿಂಟ್ಸ್ ತೋರಿಸ್ತೇನೆ. ಇವು ಭಾಳ ಡೇಂಜರ್ ಇದೆ. ಇದು ಫೈನಲ್. ಇದಾದ್ಮೇಲೆ ಇನ್ನೊಂದು ಇರ್ತದೆ. ನೋಡಿ ನೋಡಿದ್ರಿ ಅಲ್ಲಿ ಭಯಂಕರದಲ್ಲಿ ಇಲ್ಲಿ ಸ್ವಲ್ಪ ಇಲ್ಲ ಹೌದಾ ಇಲ್ಲ ಅದು ಇವು ನೋಡಿ ಅಷ್ಟು ಹತ್ತತ್ತು ಅಷ್ಟು ಹೊತ್ತು ಇದು ನೆಗೆಟಿವ್ ಪಾಯಿಂಟ್. ನೆಗೆಟಿವ್ ಪಾಯಿಂಟ್ ಅಂತಂದ್ರೇನು ಇಲ್ಲೇ ಭೂತದ ವಾಸ ಇರ್ತದೆ. ಅಲ್ಲಿ ಇರ್ತಾವ ಭೂತ ಇರ್ತಾವ. ಅಲ್ಲೊಂದಿತ್ತು ಇಲ್ಲೊಂದಿತ್ತು. ಕ್ಲೋಸ್ ತಗೋಪ್ಪ ಇದು. ತಗೊಂಡಿಲ್ಲ. ಬರ್ತದ ಹೋಗ್ತದೆ. ಅದು ಮೂಮೆಂಟ್ ಇರ್ತದೆ ಯಾವಾಗ. ಇದು ನಾವು ಸ್ಮಶಾನದಾಗ ತೊಗೊಂಡು ಹೋಗಿರ್ತೀವಿ. ನಾವು ದೇವುಗಳು ಒಳಗೆ ಬಂತಂದ್ರೆ ಇದ್ರಾಗ ಚಕ 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 ಚಕ. ಇನ್ನು ಎಷ್ಟು ಪಾಯಿಂಟ್ ಅದಾವ? ಇದೊಂದು ಪಾಯಿಂಟ್ ಅದ. ಆಮೇಲೆ ಲಾಸ್ಟ್ ಪಾಯಿಂಟ್ನಾಗ ಇನ್ನೊಂದು ನಾನು ಮಂತ್ರ ಮಾಟ ನೀವು ಮಾಡಿದ್ದೆಲ್ಲ ತೋರಿಸಿ. ಇದು ಭೂತದ್ದು. ಏನು ನೋಡಿ ನೋಡಿದ್ರಿ? ನೀವು ಹೇಳಿರ್ಬೇಕು. ಅಲ್ಲಿ ಇಲ್ಲಿ ನೋಡ್ರಿ ಈಜ್ ಅಲ್ಲೇ ಇದು ಅಲ್ಲೇ ಶೂಟ್ ಮಾಡು. ನಿಮ್ಮ ಕೈಯಾಗ ಕೊಟ್ಟಿಲ್ಲ ಹೌದಾ? ನಮ್ಮ ಕಡೆಯ ಟ್ರಿಕ್ಕು ಈ ಭಾಗದಾಗ ಐತಿ. ಈ ಭಾಗದಾಗ ಐತದ ನೆಗೆಟಿವ್. ಮತ್ತು ಇದ್ರೆ ನಿಮ್ಮ ಕೈ ಕೊಡ್ತೀನಿ. ಯಾಕಂದ್ರೆ ನಿಮ್ಗೆ ಗೊತ್ತಾಗಬೇಕದು. ಇದು ಭಾಳ ಇಂಪಾರ್ಟೆಂಟ್. ಇದ್ರದ್ದು ರೇಟ್ ಭಾಳ ಇರ್ತೈತಿ. ಭಾಳ ಸೂಕ್ಷ್ಮ ತೋರಿಸ್ತೈತಿ. ಸೂಕ್ಷ್ಮ ನಾವು ನಮ್ಮ ಸೇಫ್ಟಿ ಒಳಗೂ ತೊಗೊಂಡೋಗಿರ್ತೀವಿ ಅದನ್ನು. ಭೂತಗಳು ಇಲ್ಲಿ ಬಂದು ಹೆಂಗೆ ಮಾಡೋದು ಅಂತ ಹೇಳಿ. ಈಗ ನೀವು ಅಲ್ಲೇ ಮಲ್ಕೋತೀರಲ್ಲ. ಹಾಂ. ಆಮೇಲೆ ದೇವ್ರ ಬಾಜುಕ ಅಲ್ಲಿ ಫುಲ್ಲು ನೆಗೆಟಿವ್ ಪಾಯಿಂಟ್ ಅದ. ನಿಮ್ಮ ಮನ್ಯಾಗೂ ಅದ. ಇದನ್ನ ಯಾರು ದೇವ್ರಾಗ ಯಾರು ಹೇಳೋದಿಲ್ಲ. ಅವ್ರಿಗೆ ಹೇಳಕ್ ಬರೋದು. ನಾವು ಇದು ಯಂತ್ರದ ಮೇಲೆ ಹಿಡಿತೀವಿ. ನಾವು ದೇವ್ರಾಗ ಇವ್ರು ನಾವು ಯಾವ್ದು ಇದನ್ನ ಮಾಡಕ್ ಹೋಗೋದಿಲ್ಲ. ಎಲ್ಲ ಅಲ್ಲಿ ಹೋಗ್ತೇನೆ ಅಂದ್ರೆ ಈ ಮನೆಯದೊಂದು ಮುಗಿಸ್ಬಿಡ್ತಂತ ಮೊದ್ಲು. ಇವು ಯಾವ ಇರಬಾರ್ದು ಮನ್ಯಾಗ. ಇವು ಮನೆಯೊಳಗೆ ಇತ್ತಂದ್ರ ನಿಮ್ಗೆ ಯಶಸ್ವಿ ಆಗುದಿಲ್ಲ. ಎಲ್ಲರೂ ಜಡ್ಡಿಗೆ ಬಿಡ್ತಾರಿ. ಇದೆ ಮತ್ತೆ ಇನ್ನೊಂದು ಅದು ಮಾಟ ಮಾಡಿಸಿದ್ ನಿಮ್ಗೆ ತೋರಿಸ್ತೇನಂತ. ಹೆಂಗ್ ಹೋಗ್ಬೇಕು ಅದಕ್ಕ ರೂಮಿಗೆ? ಏನ್ ಮಾಡಿದ್ರಿ ಇಲ್ಲಿ? ಹಾ ಒಳಗಿದ್ದಿದ್ದ.
ಇಲ್ಲಿಂದ ಹೋಗಿದೆ ಅದು. ಹ್ಮ್ ಇಲ್ಲಿಂದ ಹೋಗ್ಯದ, ಇಲ್ಲಿ ಬಂದಿತ್ತಲ್ಲಿ ಅಲ್ಲಿ ಒಳಗೆ. ಆಮೇಲೆ ಇಲ್ಲಿ ಗುಡಿ. ಅಲ್ಲಿ ಅಲ್ಲಿ ಎಲ್ಲಿ ಅಲ್ಲಿ ಒಂದು ತೆಗಿಸಿದ್ರಿ? ಹಾ ಏನು ಐತಿ, ಇಲ್ಲಿ ಇನ್ನೂ ಐತಿ, ಹೊರ ಹೋಗಿಲ್ಲ. ಅಲ್ಲಿದ್ದು ಹೋಗ್ಯದ, ಇಲ್ಲಿದ್ದು ಹೋಗಿಲ್ಲ. ಹೌದಾ? ಅಡಿಗೆ ಮನೆ ಏನು ಇದು ಅದಲ್ಲ, ಕಿಚನ್, ಅದ್ರ ಕೆಳಗಿಂದ ಹೋಗ್ಯದ. ಇಲ್ಲದ, ಇಲ್ಲಿ ಹೋಗಿಲ್ಲ ಇದು. ಹೌದಾ? ಹೋಗ್ಲಿಲ್ಲ, ಇಲ್ಲಿ ಹೋಗ್ಲಿಲ್ಲ, ಅಲ್ಲಿ ಹೋತು. ಜನ ಇಲ್ಲಿ ನಿದ್ದಿನ ಬರೆಯೋದು ಎಲ್ಲಿ ಇಲ್ಲಿ. ಮತ್ತೆ ಅದ ಹೇಳ್ತೇನಲ್ಲ, ಈಗ ಇಲ್ಲಿ ಐತದು. ಈಗ ನಾವು ಅದಕ್ಕೆ ಉತ್ತಾರ ಮಾಡಿ ತೆಗಿತೀವಿ ಅಲ್ಲಿ. ನೋಡಮ್ಮ, ನಿನಗೂ ನೋಡು. ನೀವು ತೆಗಿಸಿರಿ, ಬಟ್ ಪೂರ್ತಿ ತೆಗಿಲಿಲ್ಲ. ಅದು ಸ್ಟ್ರಾಂಗ್ ಇದ್ರೆ ಅವ್ರ ಶಕ್ತಿ ಇರಲಿಲ್ಲ ಅಂತ ತೆಗಿಯಕ್ ಬರೋದಿಲ್ಲ. ಅವ್ರ ಶಕ್ತಿ ಇತ್ತು, ಅದನ್ನೇನು ತೆಗ್ದಾನ, ಅವನ ಶಕ್ತಿ ಇತ್ತು, ತೆಗೆದು ಬಿಟ್ಟಾನ. ಇದು ತಗ್ಸಿದ್ರಿ, ರೊಕ್ಕ ಇತ್ತು ಅದ್ರಾಗ, 100 ರೂಪಾಯಿ ಲೋಟ್ ಇತ್ತು. ಎದ್ರಾಗ? 100 ರೂಪಾಯಿ ಲೋಟ್ ಇತ್ತು. ದೂರ ಇತ್ತು, ದೂರ ಇತ್ತು. ಮತ್ತೆ ಇದು ಇತ್ತು, 100 ರೂಪಾಯಿ ಲೋಟ್. ನನ್ನ ಕೈಲಿ ರೊಕ್ಕ 100, ನನ್ಗೆ ರೊಕ್ಕ 100 ರೂಪಾಯಿ ಲೋಟ್ ಇತ್ತು. ಮತ್ತೆ ಇಲ್ಲಿ ಒಳಗೆ ದಪ್ಪ ಇತ್ತು, ಒಳಗೆ ದಪ್ಪ ಗಿಡ ಅದು ಬಂದಿತ್ತು ಅಲ್ಲಿ. ಹೌದಾ? ಈ ಭೂಮಿ ಒಳಗೆ ಏನಾದ್ರೂ ಮಾಡಿಸಿಟ್ಟಿದ್ರ ಇದು ಗರ ತಿರ್ಲಿ ಚಾಲು. ಇಲ್ಲ ಅಂದ್ರೆ ಆಗೋದೇ ಇಲ್ಲ. ಈಗ ನಾ ಹಿಡ್ಕೊಂಡು ಬರ್ತೀನಿ, ಅಲ್ಲಿಂದ ಬರ್ತೀನಿ, ಈಗ ಇಲ್ಲಿಂದ. ಹೌದಾ? ಈಗ ನೋಡಿ, ಎಲ್ಲರೂ ಅಳಗಾಡ್ತದ ನೋಡಿ. ನೀ ಎಲ್ಲಿ ಅಳಗಾಡ್ತದ ನೋಡು, ನಾ ಎಲ್ಲಿ ಬಂದು ನಿಂದಿರ್ತೀನಿ ಅಲ್ಲಿ ಒಳಗೆ ಕೆಳಗ ದೋಷ ಇರ್ತದೆ. ಅವ್ರು ಬರೀ ಬಾಯಲ್ಲಿ ಹೇಳ್ತಾರೆ, ಇಲ್ಲದ ನೋಡ ಅಲ್ಲಿ ನೋಡು ಅಂತ ಹೇಳ್ತಾರೆ. ನಾವು ಯಂತ್ರ ಅಂದ್ರೆ ಇದು ಕರೆಕ್ಟ್ ಇರ್ತದೆ, ಸುಳ್ಳು ಹೇಳುವುದಿಲ್ಲ ಇದು. ಪಶ್ಚಿಮಕ್ಕೆ ಮುಖ ಐತಿ, ಬಾಗಲ ಪಶ್ಚಿಮಕ್ಕೆ ಐತಿ. ಸ್ಲೈಟಾಗಿ ಐತಿ, ಅದ್ರ ಒಂದು ರೌಂಡ್ ಹೊಡಿತು ಆಗಲೇ. ನೋಡ್ರಿ ಹೆಂಗೆ ಹೊಡಿತು. ರೌಂಡ್ ಹೊಡಿತು ನೋಡಿ. ಇದು ಕೆಳಗಿಂದು ಈ ಯಂತ್ರ ಗುರುತು ಮಾಡ್ತದೆ, ಎಲ್ಲಿ ಐತೆ ಅಂತ. ಇದೇ ರೂಮ್ನಾಗ ಅದ. ಇಲ್ಲ ಹೌದಾ?
ಎಲ್ಲ ನೆಗೆಟಿವ್ ಪಾಯಿಂಟ್ ನಿಮ್ಮ ಮನೆಯೊಳಗೆ ಅದಾವ. ಇವು ಯಾಕೆ ಬಂದು ಅಂತಂದ್ರೆ ಯಾರು ಮಾಡಿಸಿದ್ದು ಇರ್ತೈತಿ ಇದ್ರಾಗ. ಈ ಮನಿ ಅಲ್ಲಿ ಎಲ್ಲ ಕಡೆ ನೆಗೆಟಿವ್ ಅದ. ನಾವು ಹಡ್ಡಿ ಗಿಡ್ಡಿ ತೆಗ್ಸೋದಿಲ್ಲ, ನಾವು ಬರೀ ಮಂತ್ರ ಮಾಡಿ ಸುಟ್ಟು ಬಿಡ್ತೀವಿ ಅಲ್ಲಿ. ಏನ್ ನಿಮ್ಗೆ ಹಡ್ಡಿಸ್ಲಿಕ್ಕೆ ಕೊಡುದಿಲ್ಲ ನಾ ಈಗ. ಇಲ್ಲಿ 2 ರೂಮ್ ಬರ್ತಿದ್ರಿ. ನಾ ಇದ್ರಾಗ ಇದ್ದೆ. ಎಷ್ಟು ವರ್ಷ ಇದ್ರಲ್ಲಿ? ಇಲ್ಲಿ ಒಂದು 3-4 ವರ್ಷ ನಾವು ಇದ್ರಾಗ ಇದ್ದಿದ್ದು. ಅಲ್ಲಿ ಲೇಬರ್ ಜುಗಡಿ ಇತ್ತು. ಇದ್ರಾಗ ಇದ್ದಿದ್ದು ನೋಡಿ, ಭಾಳ ಸಂಪ ಇದ್ದಿದ್ರಿ ಫಸ್ಟ್. ಲೈಟ್ ಹಾಕ್. ತಿರುಗಬೇಕದು ಹೊಟ್ಟೆ. ಇಲ್ಲೇನಿದು ಹಿಂಗಾಗೈತಿ. ಎಲ್ಲ ಕೂಡ ಜಗಳ ಆಗೋದು, ಸುಮ್ಮನೆ ಜಗಳ ಆಗೋದು. ಇನ್ನೆಲ್ಲ ಬಂದ್ ಹಾಕವ್ರಿ. ಎಲ್ಲ ಬಂದ್ ಮಾಡ್ತೀನಿ. ಮನೆಯಾರ ಯಾರ ಕೇರ್ ಮಾಡಿಲ್ಲ ಹಂಗಾಗಿ. ಫಸ್ಟ್ ನಾ ಚಲೋ ಇರೋ ಮುಂದೆ ಎಲ್ಲ ಬರ್ತಿದ್ರು. ಈಗ ನಿಮ್ ತಲೆಯಾಗ ನನಗ್ ಕರ್ಸೋ ಬುದ್ಧಿ ಯಾವಾಗ ಬಂತಲ್ಲ ವಿಚಾರ, ಅವಾಗ ನಿಮ್ಗ ಒಳ್ಳೆ ಕೆಲಸ ಇದು ಚಾಲು ಆದ. ಏನು ನೀವು ಡೆವಲಪ್ ಆಗ್ತೀರಿ. ಸಣ್ಣಗಾಗ್ತೀರಿ ಒಮ್ಮಿಂದೊಮ್ಮೆಲೆ ಇಲ್ಲ. 3 ತಿಂಗಳದಾಗ ನೀವು ನೋಡ್ರಿ ಹೆಂಗ್ ಬದ್ಲಿ ಆಗ್ತೀರಿ ನೀವು. ಯಾಕಂದ್ರ ಜೀವನದೊಳಗ ಇವೆಲ್ಲ ದೋಷಗಳು ಇದ್ದಾಗ ಅಲ್ಲಿ ಬದುಕಿದ್ರೆ ಏನೂ ಆಗುದಿಲ್ಲ, ಲಾಸ್ ಆಗ್ಬಿಡ್ತಾನೆ ಮನುಷ್ಯ. ಈಗ ಸ್ವಲ್ಪ ಐತ್ ನೋಡ್ರಿ, ಹೌದಾ? ಎಲ್ಲೇ ಮಕ್ಕೊಂಡಿದ್ರಿ, ಎಲ್ಲೇ ಮಕ್ಕೊಂಡ ಅಮ್ಮನ್ ಬಂದಿದ್ರು ನೋಡ್. ನನಗೆ ಈಗ ಇದು ಕಾಟ ನೋಡಿದ್ಮೇಲೆ ಈಗ ಗೊತ್ತಾಗ್ತದಲ್ಲ. ನನಗೆ ಗೊತ್ತಿದ್ದಿಲ್ಲಲ್ಲ ನೀವು ಇಲ್ಲಿ ಮಲ್ಕೋತಿದ್ದು ಇಲ್ಲಿ ಅಂತೇಳಿ. ಇಲ್ಲಿ ಅದ ನೋಡ್ರಿ. ಈ ಒಂದು ಪಾಯಿಂಟ್ ಅದಲ್ಲ, ಈ ಪಾಯಿಂಟನ್ನು ನೀವು ಏನಪ್ಪ ಅಂತಂದ್ರೆ ಈಗೇನು ಇಲ್ಲಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗೆ ಒಂದು ಕಳಸ ಇಟ್ಟು ಪೂಜಾ ಮಾಡ್ಬೇಕು. ಅರ್ಧ ತಾಸನ ತೆಗೆದ್ಬಿಡೋದು. ನೋಡಿ ಇಲ್ಲಿ ಇದ್ದಿದ್ದು ಕರೆಕ್ಟ್. ದೇವ್ರ ಮೇಲೆ ಇಟ್ಟರೆ ಬರಬಾರ್ದು. ಆಮೇಲೆ ಮೈ ಎಲ್ಲ ಹಿಡ್ಕೊಂಡು ಒಟ್ಟಾಗ ಉದ್ಯೋಗ ಮಾಡಬಾರ್ದು. ನಿಮ್ಗೆ ಇಲ್ಲಿ ಗೋವಾದಾಗ ಕುತ್ಕೊಂಡು ಮಾಡುವ ಅವಶ್ಯಕತೆನೇ ಇಲ್ಲ. ನಿಮ್ದೆಲ್ಲ ಸಾಮಾನು ತಗೋತಾರ. ಗಜೇಂದ್ರ ಗಡ ನಿಮ್ದು ಮುಂಡ್ರಿಗೆ, ಆ ಮುಂಡ್ರಿಗೆ ಕುತ್ಕೊಂಡು ಮಾಡಿಬಿಡ್ಬೋದು. ಹೆಂಗ್ ಬರ್ತಾರಂದ್ರ, ಒಬ್ಬ ವ್ಯಕ್ತಿ ಒಂದ್ಸಲ ನಿಮ್ಮಲ್ಲಿ ಬಂದು ಹೋಗ್ತಾನವ. ಒಂದ್ಸಲ ಬಂದು ಹೋಗಿರ್ತಾನ, ನಿಮ್ಗೆ ಗೊತ್ತಾಗಲ್ಲ ನಮ್ಮ ವಿರುದ್ಧ ಅದ, ನಿಮಗ್ ಗೊತ್ತಾಗಲ್ಲ. ಎಲ್ಲ ನೋಡ್ಕೊಂಬರ್ತಾನ. ಈ ಕೋಲ್ ಹಿಂಗದ, ಈ ಕಡೆ ಬಾಗಿಲು ಹಿಂಗದ, ಎಲ್ಲ ಬಂಗದ ಅಂತೆಲ್ಲ ಹೇಳ್ಕೊಂಡು ಹೋಗು. ಇದನ್ನ ನಿಮ್ದು ಏನಾರ ಸಾಮಾನು ಒಯ್ದಿರ್ತಾರೆ, ಕಾಲಿನ ಮಣ್ಣು ಒಯ್ತಾರ, ಕಾಲಿನ ಮಣ್ಣು ಒಯ್ತಾರ, ನಿಮ್ ಚಡ್ಡಿ ಒಯ್ತಾರ, ನಿಮ್ ಮನ್ಯಾಗೇನು ಒಳಗಿನ ಹಾಕೋತಿರ್ಲ ಏನೋ ಬ್ಲೌಸ್ ಒಳಗೆ ಅದನ್ನ ತೊಗೊಂಡು ಹೋಗ್ತಾರ. ತೊಗೊಂಡು ಹೋಗ್ಬಿಡ್ತಾರ. ಕಲಾಸ್ ಅದ್ರ ಮೇಲೆ ಬರೋಬ್ಬರಿ ಮಾಟ ಮಾಡಿಸಿದ್ರೆ ಇಲ್ಲಿ ಬಂದು ಚಾಲೂನೇ ಆಗ್ಬಿಡ್ತೈತ. ಅವ್ ಕಥೆನ ಮುಗಿತ್. ನಮ್ ಹಿಂಗ ಆತಂದ್ರೆ ಆತ್ ನೋಡ್ರಿ. ಅಡ್ಡಾಡೋದು ಕೇಳಿ ನಾವು ಸುಸ್ತಾಗ್ಬಿಡೋದು, ಹಿಂಗಾಗ್ಬಿಡ್ತೈತೆ. ಆಮೇಲೆ
10 ವರ್ಷದ ಸರ್